ಡಿಕೆಶಿ ಸಿದ್ದರಾಮಯ್ಯ ಕಡೆಯವರನ್ನ ಹುಡುಕಿ ಹೊಡಿತಿದ್ದಾರೆ. ಸಿದ್ದರಾಮಯ್ಯ ಕಡೆಯವರನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ. ಡಿಕೆಶಿ ತಮ್ಮ ತಂತ್ರದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಜಣ್ಣ, ಅಬ್ದುಲ್ ಜಬ್ಬಾರ್, ನಸೀರ್ನ ಮನೆ ಕಳಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹಣಿಯೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಸೂತ್ರ ರೂಪಿಸಿದ್ದಾರೆ. ಡಿಕೆಶಿ ಹುಲಿನ ಹೊಡಿತಾ ಇದ್ರೆ ಸಿಎಂ ಇಲಿ ಕ್ರಿಮಿಕೀಟಗಳನ್ನ ಹೊಡಿತಿದ್ದಾರೆ ಅಂತ ಕಾಂಗ್ರೆಸ್ ಒಳಮನೆಯ ರಾಜಕೀಯದ ವಿಚಾರದಲ್ಲಿ ನಾಯಕರುಗಳ ಕಾಲಿಳಿದಿದ್ದಾರೆ ಆರ್ ಅಶೋಕ್. ಸಿದ್ದರಾಮಯ್ಯನವರು ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವರು ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದವನೇ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನ ಮನೆ ಕಳ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರ್ ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರೋ ಡಿಕೆ ಅವರು ಒಡಿಮಗ ಬಿಡಬೇಡ ಅಂತ ಹೇಳಿ ಡಿಕೆ ಕಡೆಯವರು ಯಾರ್ಯಾರಿದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವರನ್ನು ಸಿಎಂ ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನೂ ಗೇಟ್ ಪಾಸ್. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ. ಗೇಟ್ ಪಾಸ್. ಅದಕ್ಕೂ ಸೂತ್ರ ಎಣದವ್ರೆ. ಸಿದ್ದರಾಮಯ್ಯ ಬಲೆ ಬೀಳ್ತಾ ಇಲ್ಲ ಅಷ್ಟೇ, ಅದಕ್ಕೂ ಬಲೆ ಎಣದವ್ರೆ, ಬೀಳ್ತಾ ಇಲ್ಲ. ಬಿದ್ದರೆ ಡಿಕೆ ಸಿಎಂ ಆಗೋತಾರ ಅಷ್ಟೇ. ನೋಡಿ, ಸಿದ್ದರಾಮಯ್ಯನವರು ಸಣ್ಣದ ಇಲಿಗಳು ನಡೀತಾ ಇದ್ದಾರೆ. ಡಿಕೆ ಅವರು ದೊಡ್ಡ ಹುಲಿಗಳು ನೋಡಿತಾ ಇದ್ದಾರೆ. ರಾಜಣ್ಣ ಏನ್ ಸಣ್ಣವರ, ಜಮೀರ್ ಏನ್ ಸಣ್ಣವರ, ಜಬ್ಬಾರ್ ಏನ್ ಸಣ್ಣವರ, ಗೋವಿಂದರಾಜ ಏನ್ ಸಣ್ಣವರ, ಅವ್ರು ದೊಡ್ಡ ಹೊಡಿತಾವ್ರೆ. ಇವ್ರು ಸಣ್ಣ ಇಲಿ ಕಮಟೆ ಚಿಟ್ಟೆ ಗಿಟ್ಟೆ ಹುಡ್ಕೊಂಡು ಹೊಡಿತಾವ್ರ ಅಷ್ಟೇ. ಒಟ್ಟಾರೆ ಕಾಂಗ್ರೆಸ್ ಒಂದ್ ರೀತಿ ನಾಯಕತ್ವ ಇಲ್ಲದೆ ಬೀದಿ ಬಿಕಾರಿಯಾಗಿರುವಂತ ಪಾರ್ಟಿಯಾಗಿದೆ ಇವತ್ತು. ಈ ಮಹಿಳಾ ಮೀಸಲಾತಿ ಹೋದ್ಮೇಲಂತೂ ಇನ್ನಷ್ಟು ಹೊಡೆತಗಳು ಕಾಂಗ್ರೆಸ್ಗೆ ಬೀಳ್ತದೆ. ಡಿಕೆಶಿ ಸಿದ್ದರಾಮಯ್ಯ ಕಡೆಯವರನ್ನ ಹುಡುಕಿ ಹೊಡಿತಿದ್ದಾರೆ. ಸಿದ್ದರಾಮಯ್ಯ ಕಡೆಯವರನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ. ಡಿಕೆಶಿ ತಮ್ಮ ತಂತ್ರದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಜಣ್ಣ, ಅಬ್ದುಲ್ ಜಬ್ಬಾರ್, ನಸೀರ್ನ ಮನೆ ಕಳಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹಣಿಯೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಸೂತ್ರ ರೂಪಿಸಿದ್ದಾರೆ. ಡಿಕೆಶಿ ಹುಲಿನ ಹೊಡಿತಾ ಇದ್ರೆ ಸಿಎಂ ಇಲಿ ಕ್ರಿಮಿಕೀಟಗಳನ್ನ ಹೊಡಿತಿದ್ದಾರೆ ಅಂತ ಕಾಂಗ್ರೆಸ್ ಒಳಮನೆಯ ರಾಜಕೀಯದ ವಿಚಾರದಲ್ಲಿ ನಾಯಕರುಗಳ ಕಾಲಿಳಿದಿದ್ದಾರೆ ಆರ್ ಅಶೋಕ್. ಸಿದ್ದರಾಮಯ್ಯನವರು ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವರು ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದವನೇ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನ ಮನೆ ಕಳ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರ್ ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರೋ ಡಿಕೆ ಅವರು ಒಡಿಮಗ ಬಿಡಬೇಡ ಅಂತ ಹೇಳಿ ಡಿಕೆ ಕಡೆಯವರು ಯಾರ್ಯಾರಿದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವರನ್ನು ಸಿಎಂ ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನೂ ಗೇಟ್ ಪಾಸ್. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ. ಗೇಟ್ ಪಾಸ್. ಅದಕ್ಕೂ ಸೂತ್ರ ಎಣದವ್ರೆ. ಸಿದ್ದರಾಮಯ್ಯ ಬಲೆ ಬೀಳ್ತಾ ಇಲ್ಲ ಅಷ್ಟೇ, ಅದಕ್ಕೂ ಬಲೆ ಎಣದವ್ರೆ, ಬೀಳ್ತಾ ಇಲ್ಲ. ಬಿದ್ದರೆ ಡಿಕೆ ಸಿಎಂ ಆಗೋತಾರ ಅಷ್ಟೇ. ನೋಡಿ, ಸಿದ್ದರಾಮಯ್ಯನವರು ಸಣ್ಣದ ಇಲಿಗಳು ನಡೀತಾ ಇದ್ದಾರೆ. ಡಿಕೆ ಅವರು ದೊಡ್ಡ ಹುಲಿಗಳು ನೋಡಿತಾ ಇದ್ದಾರೆ. ರಾಜಣ್ಣ ಏನ್ ಸಣ್ಣವರ, ಜಮೀರ್ ಏನ್ ಸಣ್ಣವರ, ಜಬ್ಬಾರ್ ಏನ್ ಸಣ್ಣವರ, ಗೋವಿಂದರಾಜ ಏನ್ ಸಣ್ಣವರ, ಅವ್ರು ದೊಡ್ಡ ಹೊಡಿತಾವ್ರೆ. ಇವ್ರು ಸಣ್ಣ ಇಲಿ
ಕವಟೆ ಚಿಟ್ಟೆ ಗಿಟ್ಟೆ ಹುಡ್ಕೊಂಡು ಹೊಡಿತಾವ್ರಷ್ಟೆ. ಒಟ್ಟಾರೆ ಕಾಂಗ್ರೆಸ್ ಒಂದು ರೀತಿ ನಾಯಕತ್ವ ಇಲ್ಲದೆ ಬೀದಿ ಬಿಕಾರಿಯಾಗಿರುವಂತ ಪಾರ್ಟಿಯಾಗಿದೆ ಇವತ್ತು. ಈ ಮಹಿಳಾ ಮೀಸಲಾತಿ ಹೋದ್ಮೇಲಂತೂ ಇನ್ನಷ್ಟು ಹೊಡೆತಗಳು ಕಾಂಗ್ರೆಸ್ಗೆ ಬೀಳ್ತದೆ. ಡಿಕೆಶಿ ಸಿದ್ದರಾಮಯ್ಯ ಕಡೆಯವರನ್ನ ಹುಡುಕಿ ಹೊಡಿತಿದ್ದಾರೆ. ಸಿದ್ದರಾಮಯ್ಯ ಕಡೆಯವರನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ. ಡಿಕೆಶಿ ತಮ್ಮ ತಂತ್ರದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಜಣ್ಣ, ಅಬ್ದುಲ್ ಜಬ್ಬಾರ್, ನಸೀರ್ನ ಮನೆ ಕಳಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹಣಿಯೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಸೂತ್ರ ರೂಪಿಸಿದ್ದಾರೆ. ಡಿಕೆಶಿ ಹುಲಿನ ಹೊಡಿತಾ ಇದ್ರೆ ಸಿಎಂ ಇಲಿ ಕ್ರಿಮಿಕೀಟಗಳನ್ನ ಹೊಡಿತಿದ್ದಾರೆ ಅಂತ ಕಾಂಗ್ರೆಸ್ ಒಳಮನೆಯ ರಾಜಕೀಯದ ವಿಚಾರದಲ್ಲಿ ನಾಯಕರುಗಳ ಕಾಲೆಳೆದಿದ್ದಾರೆ ಆರ್ ಅಶೋಕ್. ಸಿದ್ದರಾಮಯ್ಯನವರು ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವರು ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದೋನೆ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನ ಮನೆ ಕಳ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರ್ ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಲ್ಲ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರೋ ಡಿಕೆ ಅವರು ಒಡಿಮಗ ಬಿಡಬೇಡ ಅಂತ ಹೇಳಿ ಡಿಕೆ ಕಡೆಯವರು ಯಾರ್ಯಾರಿದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವರನ್ನು ಸಿಎಂ ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನೂ ಗೇಟ್ ಪಾಸ್. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ. ಗೇಟ್ ಪಾಸ್. ಅದಕ್ಕೂ ಸೂತ್ರ ಎಣದವ್ರೆ. ಸಿದ್ದರಾಮಯ್ಯ ಬಲೆ ಬೀಳ್ತಾ ಇಲ್ಲ ಅಷ್ಟೇ, ಅದಕ್ಕೂ ಬಲೆ ಎಣದವ್ರೆ, ಬೀಳ್ತಾ ಇಲ್ಲ. ಬಿದ್ದರೆ ಡಿಕೆ ಸಿಎಂ ಆಗೋತಾರ ಅಷ್ಟೇ. ನೋಡಿ, ಸಿದ್ದರಾಮಯ್ಯನವರು ಸಣ್ಣದ ಇಲಿಗಳು ನಡೀತಾ ಇದ್ದಾರೆ. ಡಿಕೆ ಅವರು ದೊಡ್ಡ ಹುಲಿಗಳು ನೋಡಿತಾ ಇದ್ದಾರೆ. ರಾಜಣ್ಣ ಏನ್ ಸಣ್ಣವರ? ಜಮೀರ್ ಏನ್ ಸಣ್ಣವರ? ಜಬ್ಬಾರ ಏನ್ ಸಣ್ಣವರ? ಗೋವಿಂದರಾಜ ಏನ್ ಸಣ್ಣವರ? ಅವ್ರು ದೊಡ್ಡ ಹೊಡಿತಾವ್ರೆ. ಇವ್ರು ಸಣ್ಣ ಇಲಿ ಕವಟೆ ಚಿಟ್ಟೆ ಗಿಟ್ಟೆ ಹುಡ್ಕೊಂಡು ಹೊಡಿತಾವ್ರಷ್ಟೆ. ಒಟ್ಟಾರೆ ಕಾಂಗ್ರೆಸ್ ಒಂದು ರೀತಿ ನಾಯಕತ್ವ ಇಲ್ಲದೆ ಬೀದಿ ಬಿಕಾರಿಯಾಗಿರುವಂತ ಪಾರ್ಟಿಯಾಗಿದೆ ಇವತ್ತು. ಈ ಮಹಿಳಾ ಮೀಸಲಾತಿ ಹೋದ್ಮೇಲಂತೂ ಇನ್ನಷ್ಟು ಹೊಡೆತಗಳು ಕಾಂಗ್ರೆಸ್ಗೆ ಬೀಳ್ತದೆ. ಡಿಕೆಶಿ ಸಿದ್ದರಾಮಯ್ಯ ಕಡೆಯವರನ್ನ ಹುಡುಕಿ ಹೊಡಿತಿದ್ದಾರೆ. ಸಿದ್ದರಾಮಯ್ಯ ಕಡೆಯವರನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ. ಡಿಕೆಶಿ ತಮ್ಮ ತಂತ್ರದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಜಣ್ಣ, ಅಬ್ದುಲ್ ಜಬ್ಬಾರ್, ನಸೀರ್ನ ಮನೆ ಕಳಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹಣಿಯೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಸೂತ್ರ ರೂಪಿಸಿದ್ದಾರೆ. ಡಿಕೆಶಿ ಹುಲಿನ ಹೊಡಿತಾ ಇದ್ರೆ ಸಿಎಂ ಇಲಿ ಕ್ರಿಮಿಕೀಟಗಳನ್ನ ಹೊಡಿತಿದ್ದಾರೆ ಅಂತ ಕಾಂಗ್ರೆಸ್ ಒಳಮನೆಯ ರಾಜಕೀಯದ ವಿಚಾರದಲ್ಲಿ ನಾಯಕರುಗಳ ಕಾಲೆಳೆದಿದ್ದಾರೆ ಆರ್ ಅಶೋಕ್. ಸಿದ್ದರಾಮಯ್ಯನವರು ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವರು ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದೋನೆ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನ ಮನೆ ಕಳ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರ್ ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಲ್ಲ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರೋ ಡಿಕೆ ಅವರು ಒಡಿಮಗ ಬಿಡಬೇಡ ಅಂತ ಹೇಳಿ ಡಿಕೆ ಕಡೆಯವರು ಯಾರ್ಯಾರಿದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವರನ್ನು ಸಿಎಂ ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನೂ ಗೇಟ್ ಪಾಸ್. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ. ಗೇಟ್ ಪಾಸ್. ಅದಕ್ಕೂ ಸೂತ್ರ ಎಣದವ್ರೆ. ಸಿದ್ದರಾಮಯ್ಯ ಬಲೆ ಬೀಳ್ತಾ ಇಲ್ಲ ಅಷ್ಟೇ, ಅದಕ್ಕೂ ಬಲೆ ಎಣದವ್ರೆ, ಬೀಳ್ತಾ ಇಲ್ಲ. ಬಿದ್ದರೆ ಡಿಕೆ ಸಿಎಂ ಆಗೋತಾರ ಅಷ್ಟೇ. ನೋಡಿ, ಸಿದ್ದರಾಮಯ್ಯನವರು ಸಣ್ಣದ ಇಲಿಗಳು ನಡೀತಾ ಇದ್ದಾರೆ.
ಡಿಕೆ ಅವರು ದೊಡ್ಡ ದೊಡ್ಡ ಹುಲಿಗಳು ನೋಡಿತಾ ಇದ್ದಾರೆ. ರಾಜಣ್ಣ ಏನ್ ಸಣ್ಣವರ, ಜಮೀರ್ ಏನ್ ಸಣ್ಣವರ, ಜಬ್ಬಾರ ಏನ್ ಸಣ್ಣವರ, ಗೋವಿಂದರಾಜ ಏನ್ ಸಣ್ಣವರ, ಅವ್ರು ದೊಡ್ಡ ದೊಡ್ಡ ಹೊಡಿತಾವ್ರೆ. ಇವ್ರು ಸಣ್ಣ ಸಣ್ಣ ಇಲಿ ಕಮಟೆ ಚಿಟ್ಟೆ ಗಿಟ್ಟೆ ಹುಡ್ಕೊಂಡು ಹೊಡಿತಾವ್ರೆ ಅಷ್ಟೆ. ಒಟ್ಟಾರೆ ಕಾಂಗ್ರೆಸ್ ಒಂದ್ ರೀತಿ ನಾಯಕತ್ವ ಇಲ್ಲದೆ ಬೀದಿ ಬಿಕಾರಿಯಾಗಿರುವಂತ ಪಾರ್ಟಿಯಾಗಿದೆ ಇವತ್ತು. ಈ ಮಹಿಳಾ ಮೀಸಲಾತಿ ಹೋದ್ಮೇಲಂತೂ ಇನ್ನಷ್ಟು ಹೊಡೆತಗಳು ಕಾಂಗ್ರೆಸ್ಗೆ ಬೀಳ್ತದೆ.